ನೋಡಿ ಇಲ್ಲೊಂದು ಸರ್ಪ್ರೈಸು. ಬಾ ಕುಟ, ನಿಮ್ಗೆ ಜ್ಞಾಪಕ ಇದೆ ಯಾವಾಗಲೂ ನಮ್ಮನೆ ರೋಡ್ ಎಂಡಲ್ಲಿ ಒಂದು ಬರುತ್ತೆ ಊಟಕ್ಕೆ ಅಂತ ಬರ್ತಾಳೆ. ಎಲ್ಲಿಂದ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅಂತ ನಾನು ಒಂದು ಸತಿ ವಿಡಿಯೋ ಹಾಕಿದ್ದೆ. ಬಾ. ಮತ್ತು ಆ ವಿಡಿಯೋ ಹಾಕಾದ್ಮೇಲೆ ಸ್ವಲ್ಪ ದಿವಸ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ಅವಳಿಗೆ ಸರ್ಜರಿ ಮಾಡಿಸಿ ಅವಳಿಗೆ ಅಂತ, ಅವಳು ಫೀಮೇಲ್ ಅಂತ. ಮತ್ತೆ ಒಂದು ದಿವಸ ನಾನು ನೋಡಿ, ಆಮೇಲೆ ಸ್ವಲ್ಪ ದಿವಸ ಅವಳು ಪರಿಚಯ ಮಾಡ್ಕೊಂಡು ಆ ರೂಮಲ್ಲಿಟ್ಟು ಅಲ್ಲಿ ಅವಳಿಗೆ ಊಟ ಕೊಟ್ಟು ಅಲ್ಲಿಂದ ಲಾಕ್ ಮಾಡಿ ಮತ್ತೆ ಅಲ್ಲಿಂದ ನನ್ನ ಮನೆಗೆ ತಗೊಂಡೋಗಿ ನನ್ನ ಮನೇಲಿ ಒಂದು ನೈಟ್ ಇಟ್ಕೊಂಡು ಆ ವಿಡಿಯೋನೂ ಹಾಕಿದ್ದೆ. ಆ ವಿಡಿಯೋ ಹಾಕಿ ಬಾಲ ನೋಡಿ. ಆಮೇಲೆ ಸರ್ಜರಿ ಮಾಡಿಸಿ 3 ಡೇಸು ಹಾಸ್ಪಿಟ್ಲಲ್ಲಿದ್ದರು. ಮತ್ತು 3 ದಿವಸ ನನ್ನ ಮನೇಲಿ 4 ದಿವಸ ಇಟ್ಕೊಂಡು ಮತ್ತೆ ಅವಳನ್ನ ವಾಪಸ್ ಬಿಟ್ಟೆ. ಸೊ ಇವಾಗ ದಿನ ಊಟಕ್ಕೆ ಬರ್ತಾಳೆ. ಈಗ ಎಷ್ಟೋ ಜನ ಹೇಳ್ತಾರೆ ನನ್ನ ಮನೆ ಆ ನಾಯಿ ಕಚ್ಚುತ್ತೆ, ಈ ನಾಯಿ ಇದು ನಂಗೆ ಪರಿಚಯನೇ ಇಲ್ಲದೆ ಇರೋಳು. ಇವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲಿಂದ ಬರ್ತಾಳೆ ಅಂತಲೂ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ಆದ್ರೇನು ನಮ್ಮ ಕೈಯಲ್ಲಿ ಆಗದಿರೋದು ಏನೂ ಇಲ್ಲ. ಅವಳನ್ನ ಪರಿಚಯ ಮಾಡಿಕೊಂಡೆ, ರೂಮಲ್ಲಿ ಕೂಡ ಆಗದೆ, ಮತ್ತೆ ಮನೆ ಒಳಗೆ ಎತ್ಕೊಂಡು ಹೋದೆ, ಮತ್ತೆ ಸರ್ಜರಿ ಮಾಡಿಸಿ, ಮತ್ತೆ 3 ದಿವಸ ಇಟ್ಕೊಂಡು, ಮತ್ತೆ ಮನೇಲಿ 3 ದಿವಸ ಲಾಕ್ ಮಾಡಿ ಇಟ್ಕೊಂಡು ಫೈನಲಾಗಿ ಬಿಟ್ಟರೇನು ಕೆಲವು ಮಕ್ಕಳು ಬರಲ್ಲ, ಭಯ ಪಟ್ಕೊಂಡು ಇವಳು ಕೂಡ ಆಗ್ತಾಳೆ ಅಂತ. ಬಟ್ ಇವಳು ಮತ್ತೆ ವಾಪಸ್ ಬರ್ತಾಳೆ, ದಿನ ಬರ್ತಾಳೆ, ಊಟ ತಿನ್ಕೊಂಡು ಹೋಗ್ತಾಳೆ. ಮತ್ತು ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ನಾನು ತೋರಿಸ್ತೀನಿ ನೋಡಿ. ಅವಳು ಮುಟ್ಸ್ಕೊತಾಳೆ ನನ್ನ ಕೈಯಲ್ಲಿ. ಬಲ ಬಾಯ್ಲಿ ನೋಡಿ ಹೇಗೆ ಬಾಲಮ್ಮ, ಬೋಲು ಕೂತಳು, ಬೋಲು ಕುಂದು ನನ್ನ ಚಾಮಿ ಬಾಮ್ಮ, ನನ್ನ ಭಯ ಇದೆ ಅವಳಿಗೆ. ಬಟ್ ನೋಡಿ ಮುಟ್ತೀನಿ ಬಾಲಕಂದ, ಬಾಯ್ಲಿ ಬಾ, ಮೊಮ್ಮ ಕೂಚು ಬಾ. ಓನಾಯ್ತು ನಿಮ್ಗೆ ಯಾಕಮ್ಮ? ಸರಿ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಪ್ರೀತಿ. ಅವಳಿಗೆ ನನ್ನ ಮೇಲೆ ಇವಾಗ ನಂಬಿಕೆ ಬಂತು, ಏನೂ ಮಾಡಲ್ಲ ಇವಳು ಅಂತ. ಸೊ ಇವಳು ಕಣ್ಣತ್ರ ಈ ಥರ ಪಸ್ ಬರ್ತಾಯಿತ್ತು, ಏನೋ ಚುಚ್ಕೊಂಡು, ಅದೂ ನಾನು ಮೆಡಿಸನ್ ಕೊಟ್ಟೆ, ಅದು ಸರಿ ಹೋಗಿದೆ. ಅವಳು ನನ್ನ ನಂಬಿಕೆ ಭಯ ಪಾಪ. ಅವಳು ಯಾರು ಮುಟ್ಟಿರಲ್ವ ಗೊತ್ತಿಲ್ಲ. ಎಷ್ಟು ದಿವಸ ಗಾಡಿ ಬರ್ತಿದೆ ಬಾಯ್ಲಿ. ಸೊ ಫೈನಲಾಗಿ ಇವಳು ನನ್ನ ಫ್ರೆಂಡ್ ಆದಳು, ನನ್ನ ನಂಬಿದ್ಲು. ಸರ್ಜರಿನೂ ಮಾಡಿಸಿದ್ದೀನಿ. ಸೊ ಇವಾಗ ಊಟ ತಿನ್ಕೊಂಡು ಹೋಗ್ತಾಳೆ. ಬಾಯ್ಲಿ ನೋಡಿ ಸರ್ಜರಿ. ಬಾಮ್ಮ ಇಲ್ಲಿ ಬಾಲ ಪುಟ್ಟ. ಓಲು ಕುಚ್ಚು ಏನು ಮಾಡಲ್ಲ ನಿಮ್ಮ ಮಮ್ಮಿ. ನೋಡಿ ಕಿವಿ ಈ ಥರ ಕಟ್ ಮಾಡಿರೋದು, ಅದು ಸಿಗ್ನಲ್ ಅಂತೀನಿ ಏನದು. ಇವಳಿಗೆ ಸರ್ಜರಿ ಆಗಿದೆ ಅಂತ ಅದು ಕಿವಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಅವಳು ಯಾರೂ ಕರ್ಕೊಂಡೋಗಲ್ಲ ಸರ್ಜರಿಗೆ. ಸೊ ಇದು ಒಂದು ನಿಜ ನಂಗೆ ಖುಷಿ ವಿಷಯನೇ. ಯಾಕೆಂದರೆ ಅವಳಿಗೆ ಪರಿಚಯನೇ ಇಲ್ಲ, ನಾನು ಯಾರಂತಲೇ ಗೊತ್ತಿಲ್ಲದೇ ನನ್ನ ನಂಬಿ ಬಂದು ಅವಳು ಊಟ ಮಾಡಿ ಸರ್ಜರಿ ಮಾಡಿಸಿ ಫೈನಲಾಗಿ ಈಗ ಮತ್ತೆ ಅವಳು ಊಟ ತಿನ್ನೋಕ್ಕೆ ಬರ್ತಾಳಲ್ಲ. ಸೊ ಅದು ನನಗೆ ಖುಷಿ. ಗಾಯ ಎಲ್ಲ ವಾಸಿಯಾಗಿದೆ ಸರ್ಜರಿದ್ದು. ಬಾ ಕಂದ ಬಾ. ತಿನ್ಕೊಂಡೋಗ್ಬಿಟ್ಟ ಪಾಪ. ಈ ಮೂಲೆಯಿಂದನೇ ನನಗೆ ಪರಿಚಯ ಆಗಿದ್ದವಳು.